ರೆಡ್ಡಿ ಅರೆಸ್ಟ್ ಇವತ್ತಿನ ಪ್ರಮುಖ ಸುದ್ದಿ. ಸುವರ್ಣ ನ್ಯೂಸ್ 24x7 ಪ್ರತಿಕ್ಷಣದ ಮಾಹಿತಿಯನ್ನು ನಿಮಗೆ ನೀಡ್ತಾನೆ ಇದೆ. ಇದು ಇವತ್ತಿನ ಅತಿ ದೊಡ್ಡ ಸುದ್ದಿ. ನಾವು ಬೆಳಿಗ್ಗೆನೇ ಹೇಳಿದ್ವಿ, ಇವತ್ತು ಸಂಪೂರ್ಣವಾಗಿ ಎಲ್ಲ ಸುದ್ದಿಗಳನ್ನು ಕೂಡ ಗಣಿ ಸುದ್ದಿ, ರೆಡ್ಡಿ ಅರೆಸ್ಟ್ ಸುದ್ದಿ ಆಹುತಿ ತಗೊಳ್ಳುತ್ತೆ ಅನ್ನುವಂಥದ್ದು. ಸೊ ಇಂಪಾರ್ಟೆಂಟ್ ಸುದ್ದಿ ಆಗಿರೋದ್ರಿಂದ ಈ ಸುದ್ದಿಯತ್ತನೇ ನಾವು ಇವತ್ತು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ರೆಡ್ಡಿ ಬಂಧನಕ್ಕೆ ಗಡಿನಾಡು ಬಳ್ಳಾರಿ ನಡುಗಿ ಹೋಗಿದೆ. ಬಳ್ಳಾರಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ಏರ್ಪಟ್ಟಿದೆ. ಎಸ್ಪಿ ಸರ್ಕಲ್ನಲ್ಲಿ ಜನಸ್ತೋಮ ಸೇರಿದ್ದು ಸಿಬಿಐ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬೆಳಿಗ್ಗೆ ಅರೆಸ್ಟ್ ಆಗಿದ್ರು ಜನಾರ್ದನ್ ರೆಡ್ಡಿ. ಎಷ್ಟು ಹೊತ್ತಿಗೆ ಜನರಿಗೆ ಗೊತ್ತಾಯಿತು ಅರೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದು? ಎಷ್ಟು ಹೊತ್ತಿಗೆ ಅವರೆಲ್ಲ ಬೀದಿಗೆ ಬಂದರು? ಜಯಪ್ರಕಾಶ್, ಇದು ಬೆಳಗ್ಗೆ 6 ಗಂಟೆ ಏನು ಸುವರ್ಣ ನ್ಯೂಸ್ ತಂಡಕ್ಕೆ ಗೊತ್ತಾಯ್ತು. 6:45ಕ್ಕೆ ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ಏನು ಪ್ರಪ್ರಥಮವಾಗಿ ಈ ಜನಾರ್ದನ್ ರೆಡ್ಡಿ ಮನೆಗೆ ಸಿಬಿಐ ದಾಳಿಯಾಗಿರೋ ಸುದ್ದಿ ಬೆತ್ತರ ಆಗ್ತಾ ಇದ್ದಂತೆ ಒಬ್ಬೊಬ್ಬರಾಗಿ ಬಿಜೆಪಿ ಆಫೀಸರ ಹತ್ರ ಸೇರತೊಡಗಿದ್ರು. ಇನ್ನೇನು ನಾವು 9 ಗಂಟೆಗೆ 8:45ರಿಂದ 9 ಗಂಟೆ ಮಧ್ಯದಲ್ಲಿ ನಾವೇನು ಜನಾರ್ದನ್ ರೆಡ್ಡಿ ಅವರ ಬಂಧನ ಆಗಿದೆ ಅಂತ ಕೊಟ್ಟ ತಕ್ಷಣವೇ ಜನ ಮನೆಯಿಂದ ಕಿತ್ಕೊಂಡು ಬಂದು ಎಲ್ಲ ಬಿಜೆಪಿ ಆಫೀಸ್, ಎಸ್ ಪಿ ಸರ್ಕಲ್ ಹತ್ತಿರ ಬಿಜೆಪಿ ಆಫೀಸಲ್ಲಿ ಸೇರೋಕೆ ಶುರು ಮಾಡಿದ್ರು. ಅಲ್ಲಿಂದ ಒಬ್ಬೊಬ್ಬರಾಗಿ ಪ್ರೊಟೆಸ್ಟ್ ಮಾಡೋದು ಅಥವಾ ಸೋನಿಯಾ ಗಾಂಧಿ ಅವರ ಪ್ರತಿಕೃತಿ ದಹನ ಮಾಡೋದು, ಸಿಬಿಐ ಕಾಂಗ್ರೆಸ್ ಏಜೆಂಟ್ ತರ ವರ್ತನೆ ಮಾಡ್ತಾ ಇದ್ದ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೆಲವೆಡೆ ಟೈರ್ ಅನ್ನು ಕೂಡ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಯಪ್ರಕಾಶ್, ಓಕೆ, ಈಗ ಎಸ್ ಪಿ ಸರ್ಕಲ್ನಲ್ಲಿ ಸಾಧಾರಣ ಎಷ್ಟು ಸಾವಿರ ಜನ ಸೇರಿರಬಹುದು ಈ ಪ್ರೊಟೆಸ್ಟ್ ಅಲ್ಲಿ? ಜಯಪ್ರಕಾಶ್, ಎಸ್ ಪಿ ಸರ್ಕಲ್ ಇಂದ ಪ್ರಾರಂಭವಾದ ಮೆರವಣಿಗೆ ಮುಖ್ಯವಾಗಿ ರಾಯಲ್ ಸರ್ಕಲ್ ಹತ್ರ ಬಂತು. ಈ ಬಳ್ಳಾರಿ ಅಂದ್ರೆ ರಾಯಲ್ ಸರ್ಕಲ್ ಪ್ರಮುಖವಾದಂಥದ್ದು. ಹೀಗಾಗಿ ರಾಯಲ್ ಸರ್ಕಲ್ ಸುಮಾರು 4,000ರಿಂದ 5,000 ಜನ ಒಟ್ಟಿಗೆ ಸೇರಿ ಇದರಲ್ಲಿ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಾಲಿಕೆ ಸದಸ್ಯರು ಕೂಡ ತಮ್ಮ ಅಪಾರವಾದ ಬೆಂಬಲದೊಂದಿಗೆ ಆಗಮಿಸಿ ಅಲ್ಲಿ ಪ್ರತಿಭಟನೆಗೆ ಮುಂದಾಳತ್ವ ವಹಿಸಿದರು. ಮತ್ತು ನಮ್ಮ ನಾಯಕ, ನಿನ್ನೆ ಒಬ್ಬ ನಾಯಕ ರಾಜೀನಾಮೆ ನೀಡಿದ್ದಾನೆ, ಇವತ್ತೊಬ್ಬ ನಾಯಕನ ಬಂಧಿಸಿದಿರಾ, ಇದೆಲ್ಲದಕ್ಕೂ ಪ್ರಮುಖ ಕಾರಣ ಕಾಂಗ್ರೆಸ್ ಅಂತ ಹೇಳಿ ತಮ್ಮ ಆಕ್ರೋಶಭರಿತವಾದ ಮಾತಿನಿಂದ ಏನು ಈ ರೀತಿಯಾದ ಮಾಡ್ತಾ ಹೋದ್ರೆ ನಾವು ಈಗಾಗಲೇ ಬಳ್ಳಾರಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಇದೇ ರೀತಿ ಮುಂದೆ ಮಾಡ್ತಾ ಹೋದ್ರೆ ಬಳ್ಳಾರಿ ಯಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ, ನಾವೆಲ್ಲರ ಮೇಲೂ ತೀವ್ರವಾದ ಖಂಡನೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರು. ಜಯಪ್ರಕಾಶ್, ಓಕೆ ನರಸಿಂಹಮೂರ್ತಿ, ಈ ಪ್ರೊಟೆಸ್ಟ್ ಅನ್ನು ನೋಡುವಾಗ, ಈ ಧರಣಿಯನ್ನ ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ? ಸ್ವಯಂ ಪ್ರೇರಿತರಾಗಿ ಬಂದು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಇದು ಪೇಯ್ಡ್ ಪ್ರೊಟೆಸ್ಟ್? ಜಯಪ್ರಕಾಶ್, ಇದು ಆಫ್ ದ ರೆಕಾರ್ಡ್ ಹೇಳೋ ಪ್ರಕಾರ, ಜನ ಹೇಳೋ ಪ್ರಕಾರ ಇದು ಕೆಲವೊಂದಿಷ್ಟು ಜನ ಇಲ್ಲಿ ಬಂದಿದ್ದಂತವರೆಲ್ಲ ಪೇಮೆಂಟ್ ಮೇಲೆ ಬಂದಿದ್ದಂತವ್ರಾಗಿದ್ರು. ಆದ್ರೆ ಇನ್ನು ಕೆಲವರು ಏನಂದ್ರೆ ಅವರ ಅಭಿಮಾನಿಗಳು, ಅವ್ರ ಕಡೆ ವರ್ಕ್ ಮಾಡೋಂಥವ್ರು, ಇವರು ಕೂಡ ಇದ್ರು. ಇದರಲ್ಲಿ ಎರಡು ಮಿಕ್ಸ್ ಆಗಿತ್ತು. ಯಾಕಂದ್ರೆ ನಿನ್ನೆ ಏನು ಶ್ರೀರಾಮುಲು ರಾಜೀನಾಮೆ ಮಾಡಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಗೂ ಮತ್ತು ಇವತ್ತು ಒಟ್ಟೊಟ್ಟಿಗೆ ಜನಾರ್ದನ್ ರೆಡ್ಡಿನೂ ಕೂಡ ಅರೆಸ್ಟ್ ಮಾಡಿದ್ರ, ಎರಡು ಒಟ್ಟಾರೆ ಆಗಿ ಇದು ಪ್ರೊಟೆಕ್ಷನ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯ್ತು. ಅಲ್ಲಿ ಜನರಿಗೆ ಏನಾಯ್ತಂದ್ರೆ ನಿನ್ನೆ ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕಂತ ಏನು ಜನ ಇದ್ರು, ಆ ಜನ ಮತ್ತು ಇವತ್ತು ಬಂದಂತ ಜನ ಒಟ್ಟಿಗೆ ಬಹಳ ಜನ ಒಂದೇ ಸರಿ ಆಗಿದ್ರಿಂದ. ನರಸಿಂಹಮೂರ್ತಿ, ಇದು ಎಷ್ಟು ಹೊತ್ತಿನ ತನಕ ನಡೀಬಹುದು ಈ ಪ್ರೊಟೆಸ್ಟ್? ಈಗ ಆಲ್ರೆಡಿ ಸ್ವಲ್ಪ ತಣ್ಣಗಾಗಿದೆ ಅಂತ ಹೇಳ್ಬೋದು. ಆದ್ರೆ ಜನ ಮಾತ್ರ ರಾಯಲ್ ಸರ್ಕಲ್ ಬಿಟ್ಟು ಇನ್ನೂ ಹೋಗಿಲ್ಲ. ಇನ್ನೂ ರಾಯಲ್ ಸರ್ಕಲ್ ಹತ್ರ ಗುಂಪಾಗಿ ಇದ್ದಾರೆ. ಪೊಲೀಸರು ಇವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ. ಓಕೆ ನರಸಿಂಹಮೂರ್ತಿ, ಮಾಹಿತಿಗಾಗಿ ಧನ್ಯವಾದ. ನರಸಿಂಹಮೂರ್ತಿ ಅವರು ಹೇಳೋ ಪ್ರಕಾರ ಎಸ್ ಪಿ ಸರ್ಕಲಿಂದ ರಾಯಲ್ ಸರ್ಕಲ್ ತನಕ ಸಾಕಷ್ಟು, ಅಂದರೆ 4,000ರಿಂದ 5,000ದಷ್ಟು ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧವಾದಂತಹ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಖಂಡಿತವಾಗಲೂ ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ದೊಡ್ಡ ಅಭಿಮಾನಿ ವರ್ಗವೂ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಶ್ರೀರಾಮುಲುನೇ ರಾಜೀನಾಮೆ ಕೊಟ್ಟಿದ್ದರು. ಜೊತೆಗೆ ಅವರ ಗಳಸ್ಯ ಕಂಠಸ್ಯ ದೋಸ್ತಿ ಆಗಿರುವಂತಹ ಜನಾರ್ದನ್ ರೆಡ್ಡಿ ಅವರನ್ನು ಈ ರೀತಿ ಅರೆಸ್ಟ್ ಮಾಡುವಾಗ ಖಂಡಿತವಾಗಲೂ ಈ ರೀತಿಯ ಪ್ರತಿಭಟನೆಗಳು ಕೂಡ ವ್ಯಕ್ತವಾಗುತ್ತೆ, ನಿಜ. ಓಕೆ, ಈಗ ಇನ್ನೊಂದು ಸುದ್ದಿಯತ್ತ ಗಮನ ಹರಿಸೋಣ. ಅದೇನು ಅಂತಂದರೆ, ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರನ್ನು ಬೆಳ್ಳಂಬೆಳಗ್ಗೆ ಬಂಧಿಸಿರುವ ಸಿಬಿಐ ರೆಡ್ಡಿ ವಿರುದ್ಧ ಹಲವಾರು ಕಾಯ್ದೆಯಡಿ ಪ್ರಕರಣಗಳನ್ನು ದಾಖಲಿಸಿದೆ. ಬಳ್ಳಾರಿ ಮತ್ತು ಕರ್ನಾಟಕ ಮತ್ತು ಇತರೆಡೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿದ ಸಂಬಂಧ 2009 ಡಿಸೆಂಬರ್ನಲ್ಲೇ ಸಿಬಿಐ ಎಫ್ಐಆರ್ ದಾಖಲಿಸಿತ್ತು. ಭಾರತೀಯ ದಂಡ ಸಂಹಿತೆಯ 120B, 420 ಅಂದರೆ 420, 379, 411, 427 ಕಲಂಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಆರೋಪ ಪಟ್ಟಿ ನೋಡಿ, IPC ಸೆಕ್ಷನ್ 120B, 420, 379,
411, 427, 447 ಅಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 13ರ ಅಡಿ ಪ್ರಕರಣ. ಸಿಬಿಐ ಬಲೆಯ ಆರೋಪ ಪಟ್ಟಿ. ಇನ್ನೊಂದು ಏನಂತಂದ್ರೆ ಭಾರತೀಯ ಅರಣ್ಯ ಕಾಯ್ದೆಯ ಸೆಕ್ಷನ್ 26ರ ಅಡಿ ಕೂಡ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಜನಾರ್ದನ್ ರೆಡ್ಡಿ ವಿರುದ್ಧ. ಗಣಿ ಮತ್ತು ಖನಿಜ ಕಾಯ್ದೆಯ ಸೆಕ್ಷನ್ 21, ಸೆಕ್ಷನ್ 23ರ ಅಡಿ ಪ್ರಕರಣ. ಮೂರು ವಿಧದಲ್ಲಿ, ಒಂದು IPC ಸೆಕ್ಷನ್ ಪ್ರಕಾರ, ಇನ್ನೊಂದು ಗಣಿ ಮತ್ತು ಖನಿಜ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು, ಇನ್ನೊಂದು ಅರಣ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲು. ಸೊ ಹಾಗಾಗಿ ಗಣಿ ದಣಿಗಳಾಗಿರುವಂಥ ಕಾರಣದಿಂದಾಗಿ ಅಲ್ಲಿ ಅದಿರು ಉತ್ಪಾದನೆ ಏನು ಮಾಡ್ತಾ ಇದ್ರು, ಅದಿರನ್ನು ಹೊರತೆಗಿತಾ ಇದ್ರು. ಸೊ ಹಾಗಾಗಿ ಈ ರೀತಿ ಎಲ್ಲ ರೀತಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಯಾವ ರೀತಿ ಆಗುತ್ತೆ ನೋಡಬೇಕಾಗಿದೆ. ಓಕೆ, ನಾವು ಹೇಳ್ತಾ ಇದ್ವಿ ಬೆಳಗ್ಗಿನಿಂದ ಇಲ್ಲಿ ತನಕ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಈಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನು ನೋಡೋಣ. ಓಕೆ, ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟ ವಿಚಾರ. ತಮ್ಮ ವಿರುದ್ಧ ಲೋಕಾಯುಕ್ತ ಪೊಲೀಸರು ಹಾಕಿದಂಥ FIR ಅನ್ನು ರದ್ದು ಮಾಡಲು ಕೋರಿ ಅವರು ಇಂದು ತುರ್ತು ವಿಚಾರಣೆ ಕೈಗೆತ್ತಿಕೊಳ್ಳಲು HDK ವಕೀಲರು ಮನವಿ ಮಾಡಿದ್ದಾರೆ. FIR ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜಂತಕಲ್ ಮೈನಿಂಗ್ ಹಾಗೂ ವಿಶ್ವಭಾರತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಂತಕಲ್ ಮೈನಿಂಗ್ಗೆ ಅವರು ನೀಡಿದಂತಹ ಲೈಸೆನ್ಸ್ ಕೊಡೋದಕ್ಕೆ ಅಕ್ರಮವೆಸಗಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಹಾಗೆಯೇ HDK ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ಒಂದು ಸೈಟ್ ಪಡೆದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಿಸಲಾಗಿತ್ತು. ಇವೆಲ್ಲವನ್ನು ರದ್ದು ಮಾಡಬೇಕೆಂದು ಕೋರಿ HDK ದಂಪತಿಯಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಹಾಗೂ FIR ರದ್ದು ಕೋರಿ ಕೂಡ ಒಂದು ಅರ್ಜಿ ಸಲ್ಲಿಸಲಾಗಿದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಷ್ಟು ಗಂಟೆಗೆ ಸಲ್ಲಿಸಲಾಯಿತು? ವಕೀಲರು ಯಾರು? ಜಯಪ್ರಕಾಶ್ ಶೆಟ್ಟಿ ಅವರ ಎಲ್ಲಾ ಪ್ರಕರಣಗಳಿಗೂ ಮಾಮೂಲಾಗಿ ಯಾರು ಅಶ್ಮತ್ ಪಾಷಾ ಮತ್ತು ಹನುಮಂತ ರಾಯಪ್ಪನವರೇ ವಕೀಲರಾಗಿರ್ತಾರೆ. ಈ ಅಶ್ಮತ್ ಪಾಷಾ ಅವರು ಮೊನ್ನೆ ತಾನೇ ಒಂದು ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಏನೆಲ್ಲ ವಿಚಾರಣೆ ಕೈಗೆತ್ತಿಕೊಂಡಿತ್ತು, ಇದಕ್ಕೆ ಒಂದು ತಡೆಯಾಜ್ಞೆ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ತಡೆಯಾಜ್ಞೆ ಕೊಡುವಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ಅರ್ಜಿಯನ್ನ ಇಲ್ಲ, ಯಾವುದೇ ಈ ಮಟ್ಟದಲ್ಲಿ ತಡೆಯಾಜ್ಞೆ ಕೊಡಕ್ ಬರಲ್ಲ ಅಂತ ಹೇಳ್ಬಿಟ್ಟು, ಅದು ಅಲ್ಲದೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳಿರೋದ್ರಿಂದ ಈ ಹೈಕೋರ್ಟ್ಗೆ ಯಾವುದೇ ಪವರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಅರ್ಜಿಯನ್ನ ತಿರಸ್ಕರಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಆದ್ರೆ ಅದೊಂದು ಪ್ರಕರಣ ಅಂತ ಪರಿಗಣಿಸಲಾಗಿತ್ತು. ಅದಕ್ಕಾಗಿ ಅದರ ಮೇಲೆ ಏರ್ ಮಾಡುವ ಸಲುವಾಗಿ ಇವತ್ತು ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂತ ಹೇಳಿದ್ರೆ ಇದನ್ನ ತುರ್ತಾಗಿ, ನಮಗೆ ವಿಷಯ ಬಹಳ ಅರ್ಜೆಂಟ್ ಆಗಿರೋದ್ರಿಂದ ಬಹಳಷ್ಟು ತುರ್ತಾಗಿ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಹಾಕಿದ್ದಾರೆ. ಆದ್ರೆ ಈ ಮಟ್ಟದಲ್ಲಿ ಅದು ಎಷ್ಟೊಂದು ಸಮಂಜಸ ಅನ್ನೋದು ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಇಲ್ಲಿ ಮತ್ತೊಂದು ವಿಶೇಷ ಒಂದು ವಿಚಾರ ಏನಂದ್ರೆ, ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಒಂದು ತೊಡಕನ್ನು ಉಂಟು ಮಾಡಬೇಕು ಅನ್ನೋದೊಂದು ಈ ಒಂದು ಅರ್ಜಿಯಲ್ಲಿ ಇದೆ ಅಂತ ಅನುಮಾನಗಳು ಕೂಡ ಸ್ಪಷ್ಟವಾಗ್ತಿದ್ದಾವೆ. ಹೇಗಂತ ಹೇಳಿದ್ರೆ, ಈಗಾಗಲೇ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಎಚ್ಚರಿಕೆ ದಂಪತಿಗಳು ಹಾಜರಾಗಲೇಬೇಕಾಗಿದೆ.
ಬೆಳಿಗ್ಗೆನೆ ಈಗಾಗಲೇ ನ್ಯಾಯಮೂರ್ತಿಗಳಾದಂತಹ ಸುಧೀಂದರ್ ಅವರು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ 3 ಗಂಟೆಗೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಕಕ್ಷಿದಾರನ್ನ 3 ಗಂಟೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲಾ ಇದರ ಹಿನ್ನೆಲೆಯಲ್ಲಿ ಅವರು ಒಂದು ಸರ್ಕಸ್ ಮಾಡ್ತಿದ್ದಾರೆ. ಏನಾದ್ರೂ ಆಗಿ ನಾವು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಿಂದ ಒಂದು ಸಣ್ಣ ರಿಲೀಫ್ ಪಡ್ಕೋಬೇಕು, ನಾವು ಆ ವಿಚಾರಣೆಯಿಂದ ಸ್ವಲ್ಪ ದೂರ ಸರಿಬೇಕು ಅನ್ನೋದು. ಆದ್ರೆ ನ್ಯಾಯಾಲಯ ಇದಕ್ಕೆ ಆದ್ರೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳಿರೋದ್ರಿಂದ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಏನೆಲ್ಲ ಪ್ರಕರಣಗಳು ದಾಖಲಾಗ್ತಾವೋ ಆ ಒಂದು ಪ್ರಕರಣಗಳನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗಾಗಲೇ 2008ರಲ್ಲೇ ಒಂದು ತೀರ್ಪನ್ನ ಇಟ್ಟಿದೆ. ಆ ಒಂದು ಐತಿಹಾಸಿಕ ತೀರ್ಪಿನ ಹಿನ್ನೆಲೆಯಲ್ಲಿ ವಿಶೇಷ ಯಾವುದೇ ತೊಡಕನ್ನ ಹೈಕೋರ್ಟ್ ಉಂಟು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಹೈಕೋರ್ಟ್ ಕೂಡ ಏಕಸದಸ್ಯ ಪೀಠ ತೀರ್ಪು ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರೋದ್ರು ಕೂಡ ಅದೇ ಅಂಶಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನಂದ್ರೆ ಇದರಲ್ಲಿ ನಮ್ದು ಯಾವುದೇ ತಪ್ಪುಗಳಿಲ್ಲ, ಅಂದು ಇದ್ದಂತಹ ಚೀಫ್ ಸೆಕ್ರೆಟರಿ ಏನಿದ್ರು ಅವರು ಮಾಡಿದಂತಹ ಒಂದು ಕೃತ್ಯದಿಂದಾಗಿ ಇದು ನನ್ನ ಮೇಲೆ ಬಂದಿದೆ, ನಾನು ಯಾವುದೇ ಒಂದು ಅವ್ಯವಹಾರಕ್ಕೆ ನನ್ನ ಕೈವಾಡ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಅವರು ನಾನು 2007ರಲ್ಲಿ ಏನ್ ಸೈಟ್ ಪಡೆದಿದ್ದೆ ಅದನ್ನ 2 ತಿಂಗಳಲ್ಲಿ ಮರುಕಳಿಸಿದ್ದೇನೆ, ಮತ್ತೆ ನಾನು ಅದನ್ನ ಆ ಒಂದು ಮೆಂಬರ್ಶಿಪ್ ಅನ್ನು ಕೂಡ ಆ ಸೊಸೈಟಿಯಿಂದ ನಾನು ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾವು ಯಾವುದೇ ರೀತಿಯ ದುರುಪಯೋಗ ಪಡಿಸ್ಕೊಂಡಿಲ್ಲ, ನಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ, ನಾವು ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಯಾವುದೇ ಅಪರಾಧವನ್ನು ನಾವು ಮಾಡಿಲ್ಲ. ಹಾಗಾಗಿ ನಾವು ಮುಕ್ತರು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಇರುವಂತಹ ಎಲ್ಲಾ ಕಂಪ್ಲೇಂಟ್ಸ್ ಇವೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಇದು ಎಷ್ಟೊಂದು ಸಮಂಜಸ ಅನ್ನೋದು ಅವ್ರಿಗೆ ಬಿಟ್ಟಂತ ವಿಚಾರ. ಅಜಯ್ ಪ್ರಕಾಶ್. ಮಾರುತಿ, ಕ್ವೈಟ್ ಇಂಟ್ರೆಸ್ಟಿಂಗ್. ನೀವು ಹೇಳಿದ್ರೆ ಇವತ್ತು 3 ಗಂಟೆಗೆ ಅವರು ಕಟಕಟೆ ಹತ್ತಬೇಕಾಗುತ್ತೆ, ಲೋಕಾಯುಕ್ತ ನ್ಯಾಯಾಲಯದ ಕಟಕಟೆ ಹತ್ತಬೇಕಾಗತ್ತೆ. ಆದರೆ ಇಲ್ಲಿಂದ ಸ್ವಲ್ಪ ರಿಲೀಫ್ ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ, ಕ್ಷಣದ ಮಟ್ಟಿಗಾದರೂ ರಿಲೀಫ್ ಸಿಗಲಿ, ಒಂದು ದಿನದ ಮಟ್ಟಿಗಾದರೂ ರಿಲೀಫ್ ಸಿಗಲಿ ಅನ್ನುವ ಕಾರಣಕ್ಕಾಗಿ FIR ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಹಾಗೆಯೇ ನಿರೀಕ್ಷಣಾ ಜಾಮೀನು ಕೋರಿ ತುರ್ತು ಅರ್ಜಿ ಸಲ್ಲಿಸಿದ್ದಾರೆ, ತುರ್ತು ವಿಚಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನೀವೊಂದು ಮಾತನ್ನು ಕೂಡ ಹೇಳಿದರೆ ಅದು ಬಹಳ ಕಷ್ಟ ಸಾಧ್ಯ ಅನ್ನುವಂಥದ್ದು. ಆದರೆ ಈಗ HDK ದಂಪತಿಗಳು ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರ ತಲೆಯಲ್ಲಿ ಏನಿದ್ದಿರ್ಬೋದು, ರಿಲೀಫ್ ಹೇಗೆ ಸಿಗ್ಬೋದು ಅಂತ ಅವರ ಆಲೋಚನೆ ಮಾಡಿದ್ದಿರ್ಬೋದು. ಏನಿಲ್ಲ, ಈ ತ್ವರಿತ ಅರ್ಜಿ, ಈ ಒಂದು ಅರ್ಜಿಯನ್ನ ತ್ವರಿತವಾಗಿ ವಿಚಾರಣೆ ಮಾಡಿ ಅಂತ ಹೇಳಿದ್ರೆ, ಅಂದ್ರೆ 1-2-3 ದಿನದಲ್ಲಿ ವಿಚಾರಣೆ ಏನಾದ್ರೂ ಮುಗಿದ್ರೆ ಇವಾಗ ಏನಾದ್ರೂ ಒಂದು ಸಾಹಸ ಮಾಡಿ ಕೆಳಗಿನ ನ್ಯಾಯಾಲಯದಲ್ಲಿ ಒಂದು ರಿಯಾಯಿತಿಯನ್ನ ಪಡ್ಕೊಂಡು, ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕುವ ಮೂಲಕ ನಮ್ಮ ಕಕ್ಷಿದಾರರಿಗೆ ಮಾಮೂಲು ನಮ್ಮ ರಾಜಕೀಯ ನಾಯಕರಿಗೆ ಕೋರ್ಟ್ ತಟ್ಟಿದಾಗ ತಕ್ಷಣ ಬರುವುದು ಕಾಯಿಲೆಗಳು ಹಾಗೂ ಸಣ್ಣ ಪುಟ್ಟ ಕಾಯಿಲೆಗಳು. ಈ ಕಾರಣಗಳಿಂದಾಗಿ ಒಂದು ರಿಯಾಯಿತಿ ಅರ್ಜಿಯನ್ನ ಸಲ್ಲಿಸಿ ಒಂದು ರಿಯಾಯಿತಿಯನ್ನ ಗಿಟ್ಟಿಸಿಕೊಂಡು ಆ ಒಂದು 2-3 ದಿವಸದೊಳಗಾಗಿ ನಾನು ಹೈಕೋರ್ಟ್ ನಲ್ಲಿ ಒಂದು ಸಣ್ಣ ರಿಲೀಫ್ ಪಡ್ಕೊಂಡ್ರೆ ಮುಂದೆ ನಾನು ಏನೋ ನನ್ನ ರಿಲೀಫ್ ಅನ್ನ ನಾನು ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ವಿಶೇಷ ನ್ಯಾಯಾಲಯ ಅನ್ನೋದು ಇವ್ರ ಮಾಹಿತಿ. ಎಸ್ ಮಾರುತಿ, ಓಕೆ, ಕ್ವೈಟ್ ಇಂಟ್ರೆಸ್ಟಿಂಗ್. ಮತ್ತು ಕೂಡ ಯಾಕಂದ್ರೆ ಈಗ 3 ಗಂಟೆಗೆ ಅವರು ಹಾಜರಾಗಬೇಕು. ಹೌದು, ಈಗಷ್ಟೇ 10 ನಿಮಿಷ ಇದೆ ಇನ್ನು. ಹೌದು, ಅಷ್ಟು ಸಣ್ಣ ಒಂದು ಸಮಯದಲ್ಲಿ ಅಂತದ್ದು ಸಾಧ್ಯ ಇದೆಯಾ, ಸಾಧ್ಯ ಆಗತ್ತಾ? ಅಂದ್ರೆ ಇಲ್ಲಿ ಹೈಕೋರ್ಟ್ ನ ಪ್ರೊಸೀಡಿಂಗ್ಸ್ ಏನಂದ್ರೆ ಬೆಳಿಗ್ಗೆ 10 ಸ್ಟಾರ್ಟ್ ಆದಂತದ್ದು ಮಧ್ಯಾಹ್ನ 1:30 ಇರುತ್ತೆ, 2:30 ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಲೋಯರ್ ಕೋರ್ಟ್ ಮತ್ತೆ ಹೈಕೋರ್ಟ್ ಮತ್ತೆ ಅರ್ಧ ಗಂಟೆ ಅಲ್ಲಿ ಗ್ಯಾಪ್ ಇರುತ್ತೆ. ಈ ಅರ್ಧ ಗಂಟೆಯಲ್ಲಿ ಏನಾದ್ರೂ ಕೆಲವೊಂದು ರಿಲೀಫ್ ಏನಾದ್ರೂ ಸಿಕ್ಕಿದ್ರೆ 90% ಸಿಗಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಅವಾಗಲೇ ಕನಿಮೊಳಿ ಕೇಸು ಹಾಗೂ ರಾಜಾ ಪ್ರಕರಣಗಳನ್ನ ಎಲ್ಲಾ ಭ್ರಷ್ಟಾಚಾರ ಅಧಿನಿಯಮದ ಅಡಿಯಲ್ಲಿ ಏನೆಲ್ಲ ಫೈಲ್ ಆಗಿದಾವೋ ಅದಕ್ಕೆಲ್ಲ ಅವುಗಳನ್ನೇ ಒಂದು ನಿದರ್ಶನಗಳಾಗಿ ಉದಾಹರಣೆಗಳಾಗಿ ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರಿಲೀಫ್ ಸಿಗುವಂತಹ ಸಂದರ್ಭಗಳು ಇಲ್ಲದೆ ಇರೋದ್ರಿಂದ ಈ ನೆಟ್ ಮೂಮೆಂಟ್ ಅಲ್ಲಿ ಈ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಜಯಪ್ರಕಾಶ್ ಶೆಟ್ಟಿ. ಓಕೆ, ಅಂದು ಕೊನೆಗೂ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ಕೊನೆಯ ಪ್ರಯತ್ನ ಅಲ್ವಾ ಮಾರುತಿ? ಕೊನೆಯ ಪ್ರಯತ್ನ ಏನಂತ ಹೇಳಿದ್ರೆ ಸ್ವಾಮಿ ಕೆಳಗಿನ ವಿಶೇಷ ನ್ಯಾಯಾಲಯ, ಯಾಕಂದ್ರೆ ಈಗಿನ ಮಟ್ಟದಲ್ಲಿ ವಿಶೇಷ ನ್ಯಾಯಾಲಯ ಇವರು ಮಾಡುವಂತ ಯಾವುದೇ ಒಂದು ಸಬ್ಮಿಷನ್ ಅನ್ನ ಒಪ್ಪಿಕೊಳ್ಳುವಂತಹ ದಾರಿಯಲ್ಲಿಲ್ಲ. ಓಕೆ ಮಾರುತಿ, ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನು ಕೊಟ್ಟರು ಮಾರುತಿ, ನಮ್ಮ ಕೋರ್ಟ್ ಪ್ರತಿನಿಧಿ. ಏನಂತಂದರೆ 3 ಗಂಟೆಗೆ ಇವತ್ತು HDK ದಂಪತಿ ಲೋಕಾಯುಕ್ತ ನ್ಯಾಯಾಲಯದ ಕಟಕಟೆ ಹತ್ತಬೇಕಾಗತ್ತೆ. ಆದರೆ ಅದಕ್ಕಿಂತ ಮೊದಲು 10 ನಿಮಿಷ ಇದೆ ಅಷ್ಟೇ. ಸೊ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಒಂದು ರೀತಿಯಲ್ಲಿ ಅಲ್ಲಿಂದ ಒಂದು ಕ್ಷಣದ ಅಥವಾ ಒಂದು ದಿವಸದ ಅಥವಾ 2 ದಿವಸದ ರಿಲೀಫ್ ಸಿಗಬೇಕು ಅನ್ನುವಂಥ ಕೊನೆಯ ಪ್ರಯತ್ನವನ್ನು HDK ದಂಪತಿ ಮಾಡಿದ್ದಾರೆ. ಅದೇನು ಅಂತಂದರೆ ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವಂಥ FIR ಅನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ HDK ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಇದನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಮನವಿ ಕೂಡ ಮಾಡಿದ್ದಾರೆ. ಹಾಗೆಯೇ ಅದಕ್ಕಿಂತ ಪ್ರಮುಖವಾಗಿ ಹೇಳುವಂಥದ್ದು ಜಂತಕಲ್ ಮೈನಿಂಗ್ ಹಾಗೂ ವಿಶ್ವಭಾರತಿ ಅಕ್ರಮ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಲೋಕಾಯುಕ್ತ ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ. ನಿರೀಕ್ಷಣಾ ಜಾಮೀನು ಕೂಡ ಕೋರಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ 3 ಗಂಟೆ ವೇಳೆಗೆ ಇವತ್ತು HDK ದಂಪತಿ ಲೋಕಾಯುಕ್ತ ನ್ಯಾಯಾಲಯದ ಕಟಕಟೆ ಹತ್ತುತ್ತಾರೆ ನೋಡಬೇಕು. ಮೊನ್ನೆ ಅಷ್ಟೇ ಒಂದು ಚಾನ್ಸ್ ಆರೋಗ್ಯದ ಒಂದು ನೆಪ ಹೇಳಿ ಪಡ್ಕೊಂಡಿದ್ರು.